ಕೊಲೆಯಾದ ವ್ಯಕ್ತಿ ಭೂಮಿಶೆಟ್ಟಿಹಳ್ಳಿ ಗ್ರಾಮದ 35 ವರ್ಷದ ಶಿವು ಅಲಿಯಾಸ್ ಶಿವಶಂಕರ್ ಆಗಿದ್ದಾರೆ. ಕೊಲೆ ಮಾಡಿರುವ ಆರೋಪಿ ಅದೇ ಗ್ರಾಮದ 27 ವರ್ಷದ ನರೇಶ್ ಆಗಿದ್ದು, ಕೊಲೆಯಾದ ಶಿವ ಅವರ ತಾಯಿ ತಮ್ಮನ ಮಗನಾದ ನರೇಶ್ ನಡುವೆ ಜಮೀನಿನ ವಿವಾದ ಇದ್ದು, ಶುಕ್ರವಾರ ರಾತ್ರಿ ನಿವೇಶನ ವಿಚಾರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ನರೇಶ್ ಮಾರಕಾಸ್ತ್ರಗಳಿಂದ ಶಿವರ ಹೊಟ್ಟೆಯ ಭಾಗಕ್ಕೆ ತಿವಿದ ಪರಿಣಾಮ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಕೊಲೆ ಮಾಡಿರುವ ಆರೋಪಿ ನರೇಶ್ ಪರಾರಿಯಾಗಿದ್ದು, ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮೃತನ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಕೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಭೂಮಿಶೆಟ್ಟಿಹಳ್ಳಿ ವಿಲೇಜ್ ಅಲ್ಲಿ ಒಂದು ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಶಿವ ಅರೌಂಡ್ 35 ಇಯರ್ಸ್ ಏಜ್, ಸನ್ ಆಫ್ ಶ್ರೀನಿವಾಸ್, ಇವರದು ಡೆತ್ ಆಗಿದೆ. ಬೇಸಿಕ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಇವರದು ಫ್ಯಾಮಿಲಿ ರಿಲೇಟಿವ್ ಒಬ್ಬರು ನರೇಶ್ ಜೊತೆ ಗಲಾಟೆ ಸ್ಟಾರ್ಟ್ ಆಯಿತು. ಲ್ಯಾಂಡ್ ಡಿಸ್ಪ್ಯೂಟ್ ರಿಲೇಟೆಡ್, ಏನು ಕಾಸು ವಿಚಾರ ಬಗ್ಗೆ ಲ್ಯಾಂಡದು ಡಿಸ್ಪ್ಯೂಟ್ ನಡ್ತಾ ಇದೆ, ಆ ವಿಚಾರ ಬಗ್ಗೆ ಗಲಾಟೆ ಸ್ಟಾರ್ಟ್ ಆಯಿತು. ಆ ಟೈಮ್ಗೆ ನರೇಶ್ ಒಬ್ಬರು ಇವರದು ರಿಲೇಟಿವ್ ಚಾಕುವಿಂದ ಇವರಿಗೆ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಚೆಸ್ಟ್ ಮೇಲೆ. ಆಮೇಲೆ ಅವರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಹಾಸ್ಪಿಟಲಲ್ಲಿ ಬ್ರಾಡ್ ಡೆಡ್ ಡಿಕ್ಲೇರ್ ಮಾಡಿ ಅವರಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮೃತನ ಶವವನ್ನು ವೀಕ್ಷಣೆ ಮಾಡಿ ನಂತರ ಕೊಲೆ ಮಾಡಿರುವ ಭೂಮಿಶೆಟ್ಟಿಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಡಿವೈಎಸ್ಪಿ ಪಿ ಮುರಳೀಧರ್, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್, ಕೆಂಚಾರ್ಲಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಿಬ್ಬಂದಿಯೊಂದಿಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದರು. ಮೃತನ ಪತ್ನಿ ಅಂಬಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿ, ನನ್ನ ಗಂಡ ಹಾಗೂ ನರೇಶ್ ನಡುವೆ 3 ತಿಂಗಳಿನಿಂದ ಸೈಟ್ ವಿಚಾರಕ್ಕೆ ವಿವಾದ ಇತ್ತು. ರಾತ್ರಿ ಏಕಾಏಕಿ ನರೇಶ್ ನನ್ನ ಗಂಡನನ್ನ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿ ಕೊಂದಿದ್ದಾನೆ ಅಂತ ಹೇಳಿದ್ದಾರೆ. 3-4 ఇంకా గలాట్లో 2-3 దఫా లాంగ్ ఎత్తుకొచ్చిండే. ఇప్పుడు ఫంక్షన్ అయితే ఊర్లో అతకొచ్చింటే ఇప్పుడు ఇట్లా వచ్చేసినాడు. ఎప్పుడూ గలాట్లే మా ఇంట్లో వాళ్ళు వచ్చేది, ఇట్లా గలాట్లు చేసేది, ఇంత మా ఇత్త గలాట్లు చేసేది, ఇట్లా చేసేది. బి దేవప్ప, ఈ న్యూస్ టీవీ, చింతామణి.